ಇವತ್ತಿನ ಕ್ಲಾಸಲ್ಲಿ ಇಂಗ್ಲಿಷ್ ರೀಡಿಂಗ್ ರೈಟಿಂಗ್ ಅಲ್ಲಿ ಬಹಳ ಮುಖ್ಯವಾದಂತ ಒಂದು ಅಂಶ. ಬಟ್ ಇದನ್ನು ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಆದ್ರೆ ನಾವು ಇದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನಿಲ್ಲ, ಒಂದು ಅಕ್ಷರ ಈಗ ನಾನು ಹೇಳ್ದಲ್ಲ, ಯಾವ್ದಾದ್ರು ಒಂದು ಅಕ್ಷರ ನಮಗೆ ಇಂಗ್ಲಿಷ್ ಅಲ್ಲಿ ಸಾಮಾನ್ಯವಾಗಿ ಒಂದು ಅಕ್ಷರ ನಾವು ಒಂದೇ ತರ ಉಚ್ಚಾರಣೆ ಮಾಡೋದಿಲ್ಲ ಅಂತ ನಾನು ಹೇಳಿದ್ದೆ ಅಲ್ವಾ. ಒಂದು ಅಕ್ಷರಕ್ಕೆ ಬೇರೆ ಬೇರೆ ಉಚ್ಚಾರಣೆ ಇರುತ್ತೆ, ರೈಟ್? ಈಗ ಉದಾಹರಣೆಗೆ ಎ ಅನ್ನೋ ಅಕ್ಷರ ಇದೆಯಲ್ವಾ, ಎ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೇಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಅನ್ನೋ ಅಕ್ಷರಕ್ಕೆ ಒಂದೇ ಸೌಂಡ್ ಬರೋದಿಲ್ಲ, ಒಂದೇ ತರ ಉಚ್ಚಾರಣೆ ಮಾಡೋದಿಲ್ಲ. ಅದನ್ನ ನಾವು ಎ ಅಂತಾನೆ ಉಚ್ಚಾರಣೆ ಮಾಡಲ್ಲ. ಕಾಮನ್ ಆಗಿ ಆ ಅಂತ ಹೇಳ್ತೀವಿ, ಆ. ಅಥವಾ ಎ ಅನ್ನೋದಕ್ಕೆ ವಿಶೇಷವಾಗಿ 9 ತರದ ಸೌಂಡ್ಸ್ ಬೇರೆ ಬೇರೆ ತರ ಇದೆ. ಓಕೆ, ಹಾಗೆ ಜಿ ಅನ್ನೋ ಅಕ್ಷರಕ್ಕೆ 2 ಸೌಂಡ್ ಇದೆ. ಯಾವುದು? ಒಂದು ಗ, ಇನ್ನೊಂದು ಜ ಅಲ್ವಾ. ಹಾಗೆ ಸಿ ಅನ್ನೋ ಅಕ್ಷರಕ್ಕೆ 2 ಸೌಂಡ್ ಇದೆ. ಯಾವುದು? ಒಂದು ಕ ಅಂತ ಹೇಳ್ತೀವಿ, ಕ್ಯಾಟ್, ಕಾಪ್, ಕ್ಯಾಬ್. ಇನ್ನೊಂದು ಸ ಅಲ್ವಾ. ಹೀಗೆ ಅಕ್ಷರಗಳು ನಾವು ಅನ್ಕೊಂಡಂಗೆ ಇರೋದಿಲ್ಲ. ಓಕೆ, ಕಾಮನ್ ಆಗಿ ನಾವು ಏನ ಅಕ್ಷರಗಳು ಇದೇ ತರ ಸೌಂಡ್ಸ್ ಬರುತ್ತೆ ಅಂತ ಅನ್ಕೊಂಡಿದೀವಿ, ಅಷ್ಟಿರೋದಿಲ್ಲ. ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋದ್ರೆ ಒಂದೊಂದು ಅಕ್ಷರ ಜಾಸ್ತಿ ಅಲ್ಲ, ಕೆಲವು ಅಕ್ಷರಗಳಿಗೆ ಸ್ವಲ್ಪ ಸೌಂಡ್ಸ್ ಒಂದಕ್ಕಿಂತ ಜಾಸ್ತಿ ಸೌಂಡ್ಸ್ ಇರುತ್ತೆ. ಉದಾಹರಣೆ ಎಸ್ ಅಂತಿದೆ, ಎಸ್ ಗೆ 2 ಸೌಂಡ್ ಇದೆ ಅಂತ ಹೇಳಿದ್ದೆ ನಾನು. ಒಂದು ಯಾವುದು? ಎಸ್, ಕಾಮನ್ ಆಗಿ ಹೇಳುವಂಥದ್ದು ಸೌಂಡ್, ಈ ಸೌಂಡ್. ಇನ್ನೊಂದು ಝೆಡ್ ಅಂತ ಹೇಳಿದ್ದೆ. ಓಕೆ, ಸೊ ಹೀಗೆ ಅದೇ ಸಾಲಲ್ಲಿ ಬರುವಂಥದ್ದು ಇನ್ನೊಂದು ಅಕ್ಷರ ಯಾವುದು ಅಂದ್ರೆ ಎಕ್ಸ್. ಎಕ್ಸ್ ಅಕ್ಷರ ನಾವು ಅನ್ಕೊಂಡಾಗೆ ಒಂದೇ ತರ ಉಚ್ಚಾರಣೆ ಇಲ್ಲ. ಎಕ್ಸ್ ಅಕ್ಷರಕ್ಕೆ ಸುಮಾರು 5 ತರದ ಸೌಂಡ್ಸ್ ಇದೆ. ಓಕೆ, ಅದು ಯಾವ್ದು ಅಂತ ನೋಡೋಣ. ಸಿಂಪಲ್ ಆಗಿ ನೋಡೋಣ, ತುಂಬಾ ಏನು ಕಷ್ಟ ಇಲ್ಲ. ಓಕೆ, ಸೊ ನೋಡಿ, ಫಸ್ಟ್ ಕಾಮನ್ ಆಗಿ ನಾನು ಎಕ್ಸ್ ಸೌಂಡ್ ಏನು ಹೇಳಿದೆ? ಈಗ ಮಿಕ್ಸ್, ಸಿಕ್ಸ್ ಏನ್ ಸೌಂಡ್ ಬರುತ್ತೆ? ಎಕ್ಸ್ ಅಂತ ಬರುತ್ತೆ ಅಲ್ವಾ. ಸೊ ಯಾವ ತರ ಸೌಂಡ್ ಬರುತ್ತೆ? ಕೆ ಮತ್ತೆ ಎಸ್ ಸೌಂಡ್ ಬರುತ್ತೆ. ಕೆ ಮತ್ತೆ ಎಕ್ಸ್ ಸೌಂಡ್ ಬಂದಾಗ ನಾವು ಎಕ್ಸ್ ಅಂತ ಹೇಳ್ತೀವಿ. ಸಾರಿ, ಕೆ ಮತ್ತೆ ಎಸ್. ಯಾವುದು? ಕೆ ಮತ್ತೆ ಎಸ್. ಓಕೆ, ಸೊ ಅದನ್ನು ಯಾವಾಗ ಯೂಸ್ ಮಾಡೋದು? ವೆನ್ ಟು ಯೂಸ್ ಕೆ ಎಸ್ ಸೌಂಡ್. ಕೆ ಎಸ್ ಅಂತ ಎಕ್ಸ್ ಅಕ್ಷರ ಬಂದಾಗ ಕೆ ಎಸ್ ಅಂತ ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಓಕೆ, ಸೊ ನಾನು ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಕನ್ನಡದಲ್ಲಿ ಕೊಟ್ಟಿರ್ತೀನಿ ನಿಮಗೆ ಅರ್ಥ ಆಗ್ಲಿ ಅಂತ. ಬಟ್ ಇದೆಲ್ಲ ಇಂಗ್ಲಿಷ್ ಅಲ್ಲೇ ಇರುತ್ತೆ. ಓಕೆ, ರೈಟ್. ಎಲ್ಲಿ ಬರುತ್ತೆ? ಶಬ್ದದ ಕೊನೆಯಲ್ಲಿ ಬಂದ್ರೆ. ಶಬ್ದದ ಕೊನೆಯಲ್ಲಿ ಬಂದ್ರೆ. ಶಬ್ದ ಅಂದ್ರೆ ಏನು? ಶಬ್ದ ಅಂದ್ರೆ ನಾವು ಕನ್ನಡದಲ್ಲಿ ನೋಡಿ, ಸಾಹಿತ್ಯ ಅಂತ ಬಂದಾಗ ಶಬ್ದ, ವ್ಯಾಕರಣದಲ್ಲಿ ಶಬ್ದ ಅಂದ್ರೆ ಏನು? ಸೌಂಡ್ ಅಲ್ಲ. ಶಬ್ದ ಅಂದ್ರೆ ಒಂದು ಪದ. ಶಬ್ದ ಭಂಡಾರ. ಓಕೆ, ಭಂಡಾರ ಅಂದ್ರೆ ಏನು? ಡಿಕ್ಷನರಿ, ರೈಟ್. ಶಬ್ದ ಅಂದ್ರೆ ಒಂದು ಪದ ಅಂತ ಅರ್ಥ ಕನ್ನಡದಲ್ಲಿ. ಓಕೆ, ಅದು ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾವು ಶಬ್ದ ಅಂದ್ರೆ ಸೌಂಡ್ ಅಂತ ನಾನು ಹೇಳ್ತಾ ಇದ್ದೆ ನಿಮಗೆ. ಬಟ್ ಕನ್ನಡದಲ್ಲಿ ಶಬ್ದ ಅಂದ್ರೆ ಗ್ರಾಮರ್ ಅಲ್ಲಿ ಶಬ್ದ ಅಂತ ಹೇಳಿದ್ರೆ ಕನ್ನಡದಲ್ಲಿ ಅದು ಒಂದು ಪದ ಅಂತ ಅರ್ಥ. ಓಕೆ, ಸೊ ಶಬ್ದದ ಕೊನೆಯಲ್ಲಿ ಬಂದ್ರೆ ಅಂದ್ರೆ ಏನು? ಪದದ ಕೊನೆಯಲ್ಲಿ ಎಕ್ಸ್ ಬಂದ್ರೆ. ಓಕೆ, ಪದದ ಕೊನೆಯಲ್ಲಿ ಎಕ್ಸ್ ಬಂದ್ರೆ. ಸೊ ಇಲ್ಲಿ ಪದದ ಕೊನೆ, ಇಲ್ಲಿ ಲಾಸ್ಟ್ ಅಲ್ಲಿ ಎಕ್ಸ್ ಇದೆಯಲ್ವಾ, ಲಾಸ್ಟ್ ಅಲ್ಲಿ ಎಕ್ಸ್ ಇದೆ. ಓಕೆ, ಸೊ ಫಸ್ಟ್ ನೋಡ್ತಾ ಇರೋದು ಫಸ್ಟ್ ಏನು? ಫಸ್ಟ್ ರೂಲ್ ನೋಡೋಣ. ಎಕ್ಸ್ ನ ನಾನು ಹೇಳಿದೆ ಕೊನೆಯಲ್ಲಿ ಬಂದ್ರೆ ಏನಂತ ಹೇಳಬೇಕು? ಇದಕ್ಕೆ
ಅಂತ ಹೇಳಬೇಕು. ಅಂದ್ರೆ ಏನರ್ಥ, ಕೆ ಮತ್ತೆ ಎಸ್ ಸೌಂಡ್ ಒಟ್ಟಿಗೆ ಬರುತ್ತೆ. ಓಕೆ, ಸೊ ಇಲ್ಲಿ ಏನಿದೆ ಬಾಕ್ಸ್. ಬಾಕ್ಸ್ ಇದರ ಉಚ್ಚಾರಣೆ ಏನು? ಬಾಕ್ಸ್ ಬಾಕ್ಸ್. ಅದೇ ತರ ನೋಡಿ, ಫಾಕ್ಸ್ ಫಾಕ್ಸ್, ಮಿಕ್ಸ್ ಮಿಕ್ಸ್, ಟ್ಯಾಕ್ಸ್ ಟ್ಯಾಕ್ಸ್, ಮ್ಯಾಕ್ಸ್. ಸೊ ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತು. ನಿಮಗೆ ಈ ಸೌಂಡ್ ಮಾತ್ರ, ಈ ಉಚ್ಚಾರಣೆ ಮಾತ್ರ ನಾನು ಹೇಳ್ಕೊಟ್ಟಿದ್ದೆ ಎಕ್ಸ್ಗೆ, ಅಲ್ವಾ? ಅರ್ಥ ಆಯ್ತಾ? ಸೊ ಫಸ್ಟ್ ಗೆ ನಾವು ಎಕ್ಸ್ ಅನ್ನೋದು ಅದು ಹೇಗಿದೆ ಅದೇ ತರ ಉಚ್ಚಾರಣೆ ಎಲ್ಲಿ ಮಾಡ್ತೀವಿ? ಪದದ ಕೊನೆಯಲ್ಲಿ ಬಂದ್ರೆ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಪದದ ಕೊನೆಯಲ್ಲಿ ಬಂದ್ರೆ ನಿಮಗೆ ಎಕ್ಸ್ ಅನ್ನ ನೀವು ಎಕ್ಸ್ ಅಂತಾನೆ ಉಚ್ಚಾರಣೆ ಮಾಡಿ, ಐ ಮೀನ್ ಕ್ಸ್ ಅಂತ ಉಚ್ಚಾರಣೆ ಮಾಡ್ಬೇಕು. ಹಾಗಾದ್ರೆ ಬೇರೆ ಏನು ಸೌಂಡು? ಬೇರೆ ಯಾವ್ಯಾವ ತರ ಸೌಂಡ್ಸ್ ಇದೆ ನೋಡೋಣ. ಸೊ ನೋಡಿ, ವರ್ಡ್ಸ್ ಕೊಟ್ಟಿದ್ದೀನಿ ನಾನು. ಇದೇನು ಮತ್ತೆ ಎಕ್ಸ್ಟ್ರಾ ವರ್ಡ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಕೊನೆಯಲ್ಲಿ ಎಕ್ಸ್ ಬಂದ್ರೆ ನೀವು ಅದು ಕ್ಸ್ ಅಂತಾನೆ ಓದ್ರಿ. ನೆಕ್ಸ್ಟ್, ಓಕೆ, ಇನ್ನಿಲ್ಲಿ ಎಕ್ಸ್, ಇ ಎಕ್ಸ್, ಇ ಎಕ್ಸ್ ಕರೆಕ್ಟ್ ನೋಡಿ. ಇ ಎಕ್ಸ್ ಆದ್ಮೇಲೆ ಒಂದು ವ್ಯಂಜನ ಬಂದ್ರೆ, ಇ ಎಕ್ಸ್ ಆದ್ಮೇಲೆ ಒಂದು ವ್ಯಂಜನ ಬಂದ್ರೆ, ವ್ಯಂಜನ ಅಂದ್ರೆ ಕಾನ್ಸನೆಂಟ್. ಇ ಎಕ್ಸ್ ಆದ್ಮೇಲೆ ಕಾನ್ಸನೆಂಟ್ ಬಂದ್ರೆ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಯಾವುದು? ಸೊ ಇ ಎಕ್ಸ್ ಆದ್ಮೇಲೆ ಏನಿದೆ ಇಲ್ಲಿ? ಇ ಎಕ್ಸ್ ಆದ್ಮೇಲೆ ನೋಡಿ, ಫಸ್ಟ್ ರೆಫರೆನ್ಸ್ ಇ ಎಕ್ಸ್. ಓಕೆ, ಸೊ ಇ ಎಕ್ಸ್ ಆದ್ಮೇಲೆ ನಾನೇನ್ ಹೇಳ್ತಾ ಇದ್ದೀನಿ? ವ್ಯಂಜನ. ವ್ಯಂಜನ ಅಂದ್ರೆ ಏನು? ಬಿ ಸಿ ಡಿ ಇದೆಲ್ಲ ಏನು? ಸೊ ಇಲ್ಲಿ ಟಿ ಇದೆ, ಇಲ್ಲಿ ಸಿ ಇದೆ, ಇಲ್ಲಿ ಪಿ ಇದೆ, ಇಲ್ಲಿ ಪಿ ಇದೆ, ಇಲ್ಲಿ ಸಿ ಇದೆ. ಓಕೆ, ಸೊ ಇ ಮತ್ತೆ ಎಕ್ಸ್ ಆದ್ಮೇಲೆ ಯಾವ್ದಾದ್ರು ನಿಮಗೆ ವ್ಯಂಜನ ಬರಬೇಕು. ಇಲ್ಲಿ ಫಸ್ಟ್ ಇದರಲ್ಲಿ ಟಿ ಬಂದಿದೆ. ಆವಾಗ ಈ ಎಕ್ಸ್ ಸೌಂಡ್ ಏನಾಗುತ್ತೆ? ಸೇಮ್ ಕೆ ಎಸ್ ಇರುತ್ತೆ. ಸೇಮ್ ಕೆ ಎಸ್ ಅಂದ್ರೆ ಕೆ ಎಸ್ ನಾವು ಡಿಸ್ಕಸ್ ಮಾಡ್ತೇವೆ. ಕೆ ಎಸ್ ಅಂದ್ರೆ ಎಕ್ಸ್ ಸರಿಯಾದ ಉಚ್ಚಾರಣೆ. ಚೇಂಜ್ ಎಲ್ಲ ಆಗುತ್ತೆ ಅಂತ ಆಮೇಲೆ ನೋಡೋಣ. ಫಸ್ಟ್ ಒರಿಜಿನಲ್ ಸೌಂಡ್ ಎಲ್ಲಿ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಎಲ್ಲಿ ಬರುತ್ತೆ? ಎಕ್ಸ್, ಇ ಎಕ್ಸ್, ಇ ಎಕ್ಸ್ ಆದ ನಂತರ, ಇ ಎಕ್ಸ್ ಆದ್ಮೇಲೆ ಒಂದು ವ್ಯಂಜನ ಬಂದ್ರೆ. ಓಕೆ, ಉದಾಹರಣೆಗೆ ಎಕ್ಸ್ ಕೆ ಎಸ್ ಅಂತಾನೆ ಹೇಳ್ಬೇಕಿದ್ರದ್ದು. ಟೆಂಡ್, ಎಕ್ಸ್ಟೆಂಡ್. ಸೊ ಇಲ್ಲಿ ಈ ಎಕ್ಸ್ ಉಚ್ಚಾರಣೆ ಚೇಂಜ್ ಆಗೋದಿಲ್ಲ. ಏನಿರುತ್ತೆ? ಕೆ ಎಸ್ ಅಂತಾನೆ ಇರುತ್ತೆ. ನಾನು ಫಸ್ಟ್ ನಿಮಗೆ ಫೋನಿಕ್ಸ್ ಅಲ್ಲಿ ಏನ್ ಹೇಳ್ಕೊಟ್ಟಿದ್ದೆ ಅದೇ ಸೌಂಡ್ ಇರುತ್ತೆ. ಕೆ ಎಸ್, ಎಕ್ಸ್. ಸೊ ಇಲ್ಲಿ ಏನು? ಎಕ್ಸ್ಟೆಂಡ್, ಏನು ಚೇಂಜ್ ಆಗಲ್ಲ. ಎಕ್ಸ್ಕ್ಯೂಸ್, ಎಕ್ಸ್ಪ್ಯಾಂಡ್, ಎಕ್ಸ್ಪೆಕ್ಟ್, ಎಕ್ಸ್ಕ್ಲೈಮ್. ಸೊ ಇಲ್ಲೆಲ್ಲ ಏನು ಉಚ್ಚಾರಣೆ? ಓಕೆ, ಸೊ ಎಲ್ಲೆಲ್ಲಿ ಬರುತ್ತೆ ಅಂತ ನೋಡೋಣ. ಅದಾದ್ಮೇಲೆ ನಾವು ಬೇರೆ ನೋಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ. ಇನ್ನು ಅದೇ ಎಕ್ಸ್ ಸೌಂಡ್ ಏನಿದೆ ಇಲ್ಲಿ ಬರುತ್ತೆ. ಎರಡು ಸ್ವರಗಳ ಮಧ್ಯೆ ಬಂದು ಮೊದಲನೇ ಅಕ್ಷರದ ಮೇಲೆ ಒತ್ತು ಬಿದ್ರೆ, ಎರಡು ಸ್ವರಗಳ ಮಧ್ಯೆ ಬಂದು ಮೊದಲನೇ ಅಕ್ಷರದ ಮೇಲೆ ಒತ್ತು ಬಂದ್ರೆ. ಓಕೆ, ಮೊದಲನೇ, ಇದು ನಾನು ಸಿಲೆಬಲ್ ಸ್ಟ್ರೆಸ್ ಅಂತ ಹೇಳಿದ್ದೀನಿ. ಓಕೆ, ಸೊ ಇದು ಫಸ್ಟ್ ಸಿಲೆಬಲ್ ಸ್ಟ್ರೆಸ್ ಅಷ್ಟಾಗಿ ಅರ್ಥ ಆಗ್ಲಿಕ್ಕಿಲ್ಲ, ಬಟ್ ಓಕೆ ನೋಡೋಣ. ನೀವು ಜಸ್ಟ್ ನಾನು ವರ್ಡ್ಸ್ ನ ಪ್ರೊನೌನ್ಸ್ ಮಾಡ್ತೀನಿ, ಅದ್ರ ಪ್ರಕಾರ ನೋಡೋಣ. ಬಾಕ್ಸ್, ಟ್ಯಾಕ್ಸಿ, ಎಕ್ಸೈಲ್, exercise, pixel, axis, Texas. ಇದು ಹೇಗೆ ಅಂದ್ರೆ ನಾನು ಫಸ್ಟ್ ಅಕ್ಷರ ಓದ್ತಾ ಇದ್ದೀನಿ, ಎಲ್ಲಾ ಪದದಲ್ಲೂ ಫಸ್ಟ್ ಅಕ್ಷರ ಓದ್ತಾ ಇದ್ದೀನಿ. ಬಾಕ್ಸರ್ ಅಂತ ಹೇಳ್ತಾ ಇದ್ದೀನಿ ಹೊರತು ಈ ಎಕ್ಸ್ ನ ಓದ್ತಾ ಇಲ್ಲ. ಬಾಕ್ಸರ್ ಅಂತ ಹೇಳ್ತಾ ಇಲ್ಲ. ಟ್ಯಾಕ್ಸಿ ಅಂತ ಹೇಳ್ತಾ ಇದ್ದೀನಿ ಹೊರತು ಟ್ಯಾಕ್ಸಿ ಅಂತ ಹೇಳ್ತಾ ಇಲ್ಲ. ಎಕ್ಸೈಲ್. ಸೊ ಫಸ್ಟ್ ಅಕ್ಷರನ ಓದ್ತಾ ಇದ್ದೀನಿ. ರೂಲ್ ಪ್ರಕಾರ ಏನು? ಅಕ್ಷರದ ಎರಡು ಸ್ವರಗಳ ಮಧ್ಯೆ ಬಂದಿದೆ. ಇಲ್ಲಿ ಎರಡು ಸ್ವರ ಇದೆಯಲ್ಲ, ಒಂದು ಓ ಇದೆ, ಒಂದು ಇ ಇದೆ. ರೈಟ್, ಒಂದು ಓ ಇದೆ, ಇಲ್ಲಿ ಒಂದು ಓ ಇದೆ, ಆಮೇಲೆ ಇನ್ನೊಂದು ಇ ಇದೆ. ಓಕೆ,
ಸೊ ಇದು ಎರಡು ಸ್ವರ, ಇದೊಂದು ಸ್ವರ, ಇದೊಂದು ಸ್ವರ, ಎರಡರ ಮಧ್ಯೆ ಬಂದಿದೆಯಾ? ಇದು ಎರಡರ ಮಧ್ಯೆ ಬಂದಿದೆ ತಾನೆ? ಓಕೆ, ಸೊ ಇನ್ನು ಸ್ವಲ್ಪ ಡೀಟೇಲ್ ಆಗಿ ತೋರಿಸ್ತೀನಿ. ಸೊ ನೋಡಿ, ಇದು ಸ್ವರ, ಇದು ಸ್ವರ. O is a vowel and E is also a vowel. ಸೊ ಎರಡರ ಮಧ್ಯದಲ್ಲಿ X ಬಂದಿದೆ. A I ಎರಡರ ಮಧ್ಯದಲ್ಲಿದೆ. E I ಎರಡರ ಮಧ್ಯದಲ್ಲಿದೆ. E E ಎರಡರ ಮಧ್ಯದಲ್ಲೇ ಒಂದು. ಆಮೇಲೆ ಫಸ್ಟ್ ನಾವು ಯಾವ ಫಸ್ಟ್ ಅಕ್ಷರನ ಒತ್ತಿದಾಗ ಅಲ್ಲಿ ನಮಗೆ ಈ X ಅಕ್ಷರ ಏನಿದೆ ಅದರ ಉಚ್ಚಾರಣೆ ನಿಮಗೆ KS ಕಾಮನ್ ಆಗಿ, ಅಂದ್ರೆ ನಾನು ಮೊದಲೇ ಏನು ಹೇಳ್ಕೊಟ್ಟಿದ್ದೀನಿ ಅದೇ ಉಚ್ಚಾರಣೆ ಬರುತ್ತೆ. ಸೊ ಇಲ್ಲಿ ಸ್ಟ್ರೆಸ್ ಯಾವ್ದ್ರ ಮೇಲೆ ಅಂತ ನೋಡಿ, ಸ್ಟ್ರೆಸ್ ಆನ್ ಬಾಕ್ಸ್, ಬಾಕ್ಸ್ ಮೇಲೆ, ಬಾಕ್ಸ್, ಬಾಕ್ಸ್, TA ಟ್ಯಾಪ್, ಎಕ್ಸ್ ಇದ್ರ ಮೇಲೆ ಸ್ಟ್ರೆಸ್ ಇರೋದ್ರಿಂದ ಈ ಎಕ್ಸ್ ಅನ್ನೋದು, ಅಂದ್ರೆ ಇದನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ. ಓಕೆ, ಹಾಗಾಗಿ ನಾವು ಎಕ್ಸ್ ನ ಎಕ್ಸ್ ಅಂತಾನೆ ಹೇಳ್ಬೇಕು, ಬೇರೆ ಚೇಂಜ್ ಆಗಲ್ಲ. ಓಕೆ, ಸೊ ನಿಮಗೆ ಅನಿಸ್ತಾ ಇರ್ಬೋದು ಈಗ ಏನು ಚೇಂಜ್ ಆಗಲ್ಲ ಸರಿ, ಬಟ್ ಅದನ್ನೇ ಓಕೆ ಎಕ್ಸ್ ನ ಎಕ್ಸ್ ಅಂತಾನೆ ಹೇಳ್ಬೇಕಲ್ವಾ, ಚೇಂಜ್ ಎಲ್ಲ ಆಗುತ್ತೆ. ವೆಯ್ಟ್ ಮಾಡಿ ನೋಡಿ, ಚೇಂಜ್ ಯಾಕೆ ಅಂದ್ರೆ ಫಸ್ಟ್ ನಾವು ಕಾಮನ್ ಆಗಿರೋ ಸೌಂಡ್ಸ್ ಬಂದು ಎಕ್ಸ್ ಎಲ್ಲೆಲ್ಲಿ ಬರುತ್ತೆ, ಎಕ್ಸ್ ಅಂತ ಬರುತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಪಿಕ್ಸೆಲ್, ಆಕ್ಸಿಸ್, ಟೆಕ್ಸಸ್, ಇದನ್ನೆಲ್ಲ ನೀವು ಬೇರೆ ಸೌಂಡ್ ಅಲ್ಲಿ ಹೇಳಕ್ಕಾಗಲ್ಲ, ಬೇರೆ ಯಾವ ಸೌಂಡ್ ಬರುತ್ತೆ ಅನ್ನೋದನ್ನ ನೋಡೋಣ. ಓಕೆ, ನೆಕ್ಸ್ಟ್ ಇನ್ನೊಂದು, ಸೊ ಇದ್ರದ್ದು ನೋಡಿ, ಇದ್ರದ್ದು ಒಂಥರ ಟಂಗ್ ಟ್ವಿಸ್ಟರ್ ತರ ಇದೆ, ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ಎಕ್ಸೈಟೆಡ್ ಬಾಕ್ಸರ್ಸ್ ಎಕ್ಸೆಲ್ ನೆಕ್ಸ್ಟ್ ಟು ಫಾಕ್ಸಸ್, ಎಕ್ಸ್ಪ್ರೆಸಿಂಗ್ ಟೆಕ್ಸ್ಟ್ ಎಕ್ಸೆಪ್ಟ್ ಇನ್ ಟ್ಯಾಕ್ಸಸ್, excellent exercise taxing the max with boxes and foxes and texts about tax. ಇದರಲ್ಲಿ ಎಲ್ಲಾ ಎಕ್ಸ್ ನಿಮಗೆ ಕ ಸನೆ ಬರುತ್ತೆ, ಏನು ಕೆಳಗಡೆ ಸ. ಓಕೆ, ಸೊ ಇನ್ನು ಚೇಂಜ್ ಆಗೋದು ಎಲ್ಲಿ ಅಂತ ನೋಡಿ, ಚೇಂಜ್ ಆಗೋದು ಎಲ್ಲಿ ಅಂತ ನೋಡಿದ್ರೆ ನಿಮಗೆ ಅದೊಂದು ಐಡಿಯಾ ಸಿಗುತ್ತೆ. ಸೊ ಇಲ್ಲಿವರೆಗೆ ನಾವೇನು ನೋಡಿದ್ವಿ, ಎಕ್ಸ್ ಅನ್ನೋ ಅಕ್ಷರದ ಉಚ್ಚಾರಣೆ ಎಕ್ಸ್ ಅಂತಾನೆ ಎಲ್ಲಿ ಹೇಳಬೇಕು ಅಂದ್ರೆ ಎಕ್ಸ್ ಅನ್ನೋ ಉಚ್ಚಾರಣೆ ಇದು ಎಲ್ಲೆಲ್ಲಿ ಹೇಳಬೇಕು ಅನ್ನೋದು ರೂಲ್ ಇದೆ, ಇಂಥ ಕಡೆ ಮಾತ್ರ ಹೇಳಬೇಕು. ಇದನ್ನ ನೋಡಿದ್ವಾ? ಈಗ ನಾವು ನೆಕ್ಸ್ಟ್ ನೋಡಬೇಕಾಗಿರೋದು ಎಕ್ಸ್ ಗೆ ಬೇರೆ ಯಾವ್ದು ಸೌಂಡ್ ಇದೆ. ನಾನು ಆಗ್ಲೇ ಹೇಳಿದೆ ನಿಮಗೆ, ಎಕ್ಸ್ ಅನ್ನೋ ಒಂದು ಅಕ್ಷರಕ್ಕೆ ಒಂದಕ್ಕಿಂತ ಜಾಸ್ತಿ ಸೌಂಡ್ಸ್ ಇದೆ. ಕಾಮನ್ ಆಗಿ ನಾವು ಎಕ್ಸ್ ಗೆ ಎಕ್ಸ್ ಅಂತಾನೆ ಹೇಳ್ತೀವಿ, ಫಿಕ್ಸ್, ಮಿಕ್ಸ್ ಅಲ್ವಾ, ಬಟ್ ಅದಲ್ಲದೆ ಬೇರೆ ಸೌಂಡ್ಸ್ ಇದೆಯಾ ಅನ್ನೋದನ್ನ ನೋಡ್ಬೇಕು. ಈಗ ಎರಡನೇ ಸೌಂಡ್ ನೋಡೋಣ. ಎಕ್ಸ್ ಗೆ ಆಲ್ರೆಡಿ ಒಂದು ಸೌಂಡ್ ಯಾವುದು ಕಾಮನ್ ಸೌಂಡ್ ನೋಡಿದ್ವಿ, ಈಗ ಎರಡನೇ ಸೌಂಡ್ ನೋಡೋಣ. ಎರಡನೇ ಸೌಂಡ್ ನಿಮಗೆ ಆಶ್ಚರ್ಯ ಆಗ್ಬಹುದು. ಎರಡನೇ ಸೌಂಡ್ ನೋಡಿ, ಜಿ ಮತ್ತೆ ಝೆಡ್ ಎರಡೂ ಸೇರಿದಾಗ ಏನ್ ಬರುತ್ತೆ ಆ ಸೌಂಡ್ ಬರಬೇಕು. ಜಿ ಮತ್ತೆ ಝೆಡ್, ಓಕೆ, ಜಿ ಪ್ಲಸ್ ಝೆಡ್ ಎರಡೂ ಸೌಂಡ್ ಸೇರಿಸಿ ಅದರದ್ದು ಎಕ್ಸ್ ನ ಉಚ್ಚಾರಣೆ ಆಗುತ್ತೆ. ಉದಾಹರಣೆಗೆ ಗಿಜ್, 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 ಗ್ ಮತ್ತೆ ಝೆಡ್, ಗಿಜ್ ಎಲ್ಲಿ ಬರುತ್ತೆ ಅಂತ ನೋಡೋಣ. ಓಕೆ, ಸೊ ವೆನ್ ಟು ಯೂಸ್ ಜಿ ಎಸ್ ಸೌಂಡ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಬಿಟ್ವೀನ್ ಟೂ, ನೋಡಿ ಎರಡು ಸ್ವರಗಳ ಮಧ್ಯೆ ಬಂದು ಎರಡನೇ ಅಕ್ಷರದ ಮೇಲೆ ಒತ್ತು ಬಂದ್ರೆ, ಎರಡು ಸ್ವರಗಳ ಮಧ್ಯೆ ಬಂದು ಎರಡು ಸ್ವರ, ಈಗ ನೋಡಿ ಎರಡು ಸ್ವರಗಳ ಮಧ್ಯೆ ಬಂದು ಫಸ್ಟ್ ಅಕ್ಷರದ ಮೇಲೆ ಒತ್ತು ಬಂದ್ರೆ ಅದನ್ನ ನಾವು ಕ್ಸ್ ಅಂತಾನೆ ಹೇಳ್ತೀವಿ. ಬಟ್ ಇಲ್ಲಿ ಎರಡು ಸ್ವರಗಳ ಮಧ್ಯೆ ಬಂದು ಎರಡನೇ ಅಕ್ಷರದ ಮೇಲೆ, ಇದಕ್ಕಿಂತ ಮೊದಲೇ ನೋಡಿ, ಇದು ಮೊದಲನೇ ಅಕ್ಷರ, ಎರಡು ಸ್ವರಗಳ ಮಧ್ಯೆ ಬಂದು ಮೊದಲನೇ ಅಕ್ಷರದ ಮೇಲೆ ಒತ್ತು ಸ್ಟ್ರೆಸ್ ಬಂದ್ರೆ ನಾವು ಕಾಮನ್ ಆಗಿ ಏನ್ ಕೆ ಎಸ್ ಅಂತ ಸೌಂಡ್ ಇದೆ ಅದನ್ನೇ ಹೇಳಬೇಕು. ಇಲ್ಲಿ ಎರಡನೇ ಜಿ ಎಸ್ ಝೆಡ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನೋಡಿ, ಎರಡು ಸ್ವರಗಳ ಮಧ್ಯೆ, ಓಕೆ, ಎರಡನೇ ಅಕ್ಷರದ ಮೇಲೆ ಒತ್ತು, ಎರಡನೇ ಅಕ್ಷರದ ಮೇಲೆ ಅಂದ್ರೆ ನಿಮಗೆ ಒತ್ತು ಹೆಂಗೆ, ಅದ್ ಹೆಂಗ್ ನಾವು ಒತ್ತು ಎರಡನೇ ಅಕ್ಷರದ ಮೇಲೆ ಮೊದಲನೇ ಅಕ್ಷರದ ಮೇಲೆ ಹೆಂಗ್ ಬರುತ್ತೆ ಅಂತ ಅದು ಹೇಳಿದಾಗ ಗೊತ್ತಾಗುತ್ತೆ. ಓಕೆ, ನೋಡಿ ಇಲ್ಲಿ ಫಸ್ಟ್ ನಾವ್ ಏನ್ ಹೇಳ್ತೀವಿ ಗೊತ್ತಾ, ಎರಡನೇ ಅಕ್ಷರದ ಮೇಲೆ ಅಂದ್ರೆ ಏನ ಸಪರೇಟ್ ಆಗಿ ಹೇಳಿ, ಎಕ್ಸಾಂಪಲ್, ಎಕ್ಸಿಸ್ಟ್, ಎಕ್ಸಾಟಿಕ್, exuberant, exam, exact, examine,
executive, exaggerate, exert, exalt, exonerate. Okay, anxiety, anxiety, auxiliary. ಇದು ನಿಮಗೆ ಎರಡನೇ ಪದದ ಮೇಲೆ ಸ್ಟ್ರೆಸ್ ಏನು, ಒಂದನೇ ಪದದ ಮೇಲೆ ಸ್ಟ್ರೆಸ್ ಏನು ಈಗ ಅರ್ಥ ಆಗ್ಲಿಕ್ಕಿಲ್ಲ. ಬಟ್ ಅದು ನೋಡಿ, ಇಲ್ಲಿ ನಾನು ಎಕ್ಸಾಂಪಲ್, ಸೊ ಈ ಎಕ್ಸ್ ಅನ್ನೇ ಓದ್ತಾ ಇದ್ದೀನಿ ನಾನು. ಓಕೆ, ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನೋಡಿ, ಎಕ್ಸ್ ನ ಒತ್ತಿ ಹೇಳ್ತಾ ಇದ್ದೀನಿ ನಾನು, ಈನ ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ಎಕ್ಸಾಂಪಲ್, ಈನ ನಿಧಾನಕ್ಕೆ ಹೇಳ್ತಾ ಇದ್ದೀನಿ ನೋಡಿ. ಎಕ್ಸಿಸ್ಟ್. ವೆರಾಸ್ ಇಲ್ಲಿ ನಾವು ಫಸ್ಟ್ ಅಕ್ಷರನೇ ಓದ್ತಾ ಇದ್ದೀವಿ. ಇಲ್ಲಿ ಫಸ್ಟ್ ಅಕ್ಷರ ಬಾಕ್ಸ್. ಈ ಎಕ್ಸ್ ನಾನು ಓದ್ತಾ ಇಲ್ಲ, ಬಾಕ್ಸರ್ ಅಂತ ಹೇಳ್ತಾ ಇಲ್ಲ, ಬಾಕ್ಸ್. ಈ ಎಕ್ಸ್ ನ ಸೈಲೆಂಟ್, ಸ್ವಲ್ಪ ನಿಧಾನಕ್ಕೆ ಹೇಳ್ತಾ ಇದ್ದೀನಿ, ಹೌದಾ? ಟ್ಯಾಕ್ಸಿ, ಎಕ್ಸೈಲ್, ಎಕ್ಸಸೈಸ್, ಪಿಕ್ಸೆಲ್, ಆಕ್ಸಿಸ್. ಅರ್ಥ ಆಗ್ತಿದೆ ಎಲ್ರಿಗೂ? ಸೊ ಇದು ಸರಿಯಾದ ರೀತಿ ಹೇಳೋದು ಹೀಗೆ. ಕನ್ನಡದಲ್ಲಿ ಇದು ಇಲ್ಲ. ಕನ್ನಡದಲ್ಲಿ ಒಂದು ಅಕ್ಷರಕ್ಕೆ ಒಂದೇ ಸೌಂಡ್. ಆಮೇಲೆ ಕನ್ನಡದಲ್ಲಿ ಸಿಲೆಬಲ್ ಸ್ಟ್ರೆಸ್ ಇಲ್ಲ, ಎಲ್ಲೂ ಒತ್ತಿ ಹೇಳಲ್ಲ ನಾವು ಯಾವುದನ್ನು. ಯಾವುದೇ ಒಂದು ಪದ, ಈಗ ಉದಾಹರಣೆಗೆ ಪಾಠ, ಪಾಠ, ಆಟ, ಊಟ, ಇದು ಯಾವ್ದಾದ್ರು ಒತ್ತಿ ಹೇಳ್ತೀವ? ಇಲ್ಲ. ಬಟ್ ಇಂಗ್ಲಿಷ್ ಅಲ್ಲಿ ಎರಡು ಅಕ್ಷರ ಇದ್ರು, ಐ ಮೀನ್ ಎರಡು ಸಿಲೆಬಲ್ ಇದ್ರು ಫಸ್ಟ್ ಸಿಲೆಬಲ್ ಸ್ಟ್ರೆಸ್ ಮಾಡ್ತಾರೆ, ಇಲ್ಲ ಸೆಕೆಂಡ್ ಸಿಲೆಬಲ್ ಸ್ಟ್ರೆಸ್ ಮಾಡ್ತಾರೆ. ಇಲ್ಲಿ ನೋಡಿ ಟ್ಯಾಕ್ಸಿ ಅಂತಿದೆ, ಇಲ್ಲಿ ಸ್ಟ್ರೆಸ್ ಎಲ್ಲಿ ಮಾಡ, ಅದೇ ಸಪರೇಟ್ ಆಗಿ ಡೀಟೇಲ್ ಆಗಿ ನೋಡೋದಾದ್ರೆ ಟೀನ ಸ್ಟ್ರೆಸ್ ಮಾಡ್ತೀವಿ, ಫಸ್ಟ್ ಸಿಲೆಬಲ್ ಟ್ಯಾಕ್ಸಿ. ನಿಮಗೆ ಅನ್ಸುತ್ತೆ ಇದೇನಿದು ಸ್ಟ್ರೆಸ್ ಹೊಸದಾಗಿದೆಯಲ್ಲ ಅಂತ. ಅವ್ರು ಮಾತಾಡೋದೇ ಹಾಗೆ, ಅವ್ರ ಭಾಷೆನೇ ಹಾಗೆ. ಸ್ಟ್ರೆಸ್ ಮಾಡ್ತಾರೆ, ಕೆಲವೊಂದು ಸ್ಟ್ರೆಸ್ ಮಾಡಲ್ಲ, ಕೆಲವು ಅಕ್ಷರಗಳು ಸೈಲೆಂಟ್ ಆಗಿರ್ತವೆ, ಕೆಲವು ಮೂರು ಅಕ್ಷರ ಸೈಲೆಂಟ್ ಆಗಿರುತ್ತೆ. ಓಕೆ, ಕೆಲವು ಅಕ್ಷರ, ಅದು ಅಕ್ಷರ ಹೇಗಿರುತ್ತೆ ಹಾಗೆ ಉಚ್ಚಾರಣೆ ಇರಲ್ಲ. ಇವೆಲ್ಲ ಗೊಂದಲಗಳಿರೋದ್ರಿಂದ ನಮಗೆ ಅಷ್ಟಾಗಿ ಕ್ಲಾರಿಟಿ ಸಿಗಲ್ಲ. ದಿಢೀರ್ ಅಂತ ನಾವು ಇಂಗ್ಲಿಷು ಕನ್ನಡ ರೀತಿಯಲ್ಲೇ ಕಲಿತೀವಿ. ಬಹಳಷ್ಟು ವಿಷಯಗಳಿದೆ. ಇದೇ ಹೊಸದು ನಿಮಗೆ, ಸಿಲೆಬಲ್ ಸ್ಟ್ರೆಸ್ ಅಂದ್ರೆ ಹೊಸದು ಅಲ್ವಾ? ಓಕೆ, ಸೊ ಗೊತ್ತಾಯ್ತಲ್ಲ ಈಗ. ಸೊ ಇಲ್ಲಿ ನಾವು ಎಕ್ಸ್ ಸೆಕೆಂಡ್ ಅಲ್ಲಿ ಇದೆ, ಬಟ್ ಇದನ್ನ ಎಕ್ಸ್ ಇಲ್ಲಿ ಒತ್ತೋದಿಲ್ಲ, ಫಸ್ಟ್ ಅಕ್ಷರ ಓದ್ತೀವಿ ನಾವು. ಆದ್ರೆ ಇಲ್ಲಿ ಈ ಫಸ್ಟ್ ಅಕ್ಷರ ಒತ್ತಲ್ಲ ನಾವು, ಎ ಒತ್ತಲ್ಲ. ಎರಡನೇ ಅಕ್ಷರ ಒತ್ತೋದ್ರಿಂದ ಅದರ ಉಚ್ಚಾರಣೆ ಚೇಂಜ್ ಆಗುತ್ತೆ. ಯಾವುದು? ಇದನ್ನ ನಾವು ಎಕ್ಸಾಂಪಲ್ ಅಂತ ಹೇಳಲ್ಲ, ಎಕ್ಸಿಸ್ಟ್ ಅಂತ ಹೇಳಲ್ಲ, ಎಕ್ಸಾಟಿಕ್ ಅಂತ ಹೇಳಲ್ಲ. ಇಲ್ಲಿ ಗ ಸೌಂಡ್ ಬರುತ್ತೆ, ಗ. ಈಗ ನೀವು ಹೇಳೋದಾದ್ರೆ ಇದರ ಉಚ್ಚಾರಣೆ ಅಂತ, ಈಗ ನಾವು ಸಪರೇಟ್ ಆಗಿ ಉಚ್ಚಾರಣೆ ಹೇಗೆ ಬರುತ್ತೆ ಅನ್ನೋದಾದ್ರೆ, ಎಕ್ಸಾಮ್ ಅಂತ ಹೆಂಗ್ ಬರೀತೀವಿ, ಈಗ ಇದಿರೋದು ಹಿಂಗೆ. ಆದ್ರೆ ಇದರ ಉಚ್ಚಾರಣೆ, ಸ್ಪಷ್ಟವಾದ ಉಚ್ಚಾರಣೆ ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವೇನು ಬರೀಬೇಕು, ಇದನ್ನ ಇ ಜಿ ಝೆಡ್ ಎ ಎಂ. ಇದರ ಉಚ್ಚಾರಣೆ ಇದು. ಅರ್ಥ ಆಯ್ತಾ? ಬರಿಬೇಕಾದ್ರೆ ನಾವು ಹೀಗೆ ಬರಿಬೇಕು, ಓದ್ಬೇಕಾದ್ರೆ ಇದನ್ನ ಈ ತರ ಓದ್ಬೇಕು, ಎಕ್ಸಾಮ್, ಎಕ್ಸಾಮ್. ಆಮೇಲೆ ಏನಿದೆ? ಎಕ್ಸಿಸ್ಟ್, ಎಕ್ಸಿಸ್ಟ್, ಈ ತರ ಇದೆಯಲ್ವಾ? ಸೊ ಎಕ್ಸ್ ಏನೋ ಸರಿ, ಇಲ್ಲಿ ನಾವು ಈ ಕ್ಸ್ ಹಾಕಂಗಿಲ್ಲ, ಎಕ್ಸಿಸ್ಟ್, ಎಕ್ಸಿಸ್ಟ್ ಹಾಕಂಗಿಲ್ಲ. ಇಲ್ಲಿ ಏನ್ ಮಾಡ್ಬೇಕು? ಸೇಮ್ ಇದೆ, ಇ ಜಿ. ಇವಾಗ ಏನಾಯ್ತು? ಎಕ್ಸಿಸ್ಟ್, ಎಕ್ಸಿಸ್ಟ್, ಎಕ್ಸಾಮ್, ಎಕ್ಸಿಸ್ಟ್. ಗೊತ್ತಾಯ್ತಾ? ಸೊ ಇಲ್ಲಿ ಯಾವ ಸೌಂಡ್ ಬರ್ತಾ ಇದೆ ನಿಮಗೆ? ಗ, ಅದ್ರ ಜೊತೆಗೆ ಝ, ಜ ಅಲ್ಲ ಝ, ಅಂದ್ರೆ ಜಿ ಮತ್ತೆ ಝೆಡ್ ಬರ್ತಾ ಇದೆ. ಎಕ್ಸಾಮ್, ಎಕ್ಸಾಮ್ ಅಂತ ಬರುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಎಕ್ಸಾಟಿಕ್, ಎಕ್ಸುಬರೆಂಟ್, ಎಕ್ಸಾಮ್. ಅರ್ಥ ಆಯ್ತಾ? ಸೊ ಇದು ಡೀಟೇಲ್ ಆಗಿರೋ, ಸ್ವಲ್ಪ ಡೀಟೇಲ್ ಆಗಿ ಹೋದಾಗ ನಮಗೆ ಇದು ಆಟೋಮೆಟಿಕ್ ಆಗಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದ್ದವರಿಗೆ ಇದು ಕಾಮನ್ ಆಗಿ ಗೊತ್ತಿರುತ್ತೆ. ಬಟ್ ನಾವು ಫೋನಿಕ್ಸ್ ಮೂಲಕ ಕಲಿಬೇಕಾದ್ರೆ ಇದನ್ನ ಎಕ್ಸ್ ಅಂತಾನೆ ಹೇಳ್ಬಿಡ್ತೀವಿ ಅಲ್ವಾ? ಸೊ ಎಕ್ಸ್ ಆಗಲ್ಲ, ಅದು ಎಕ್ಸಾಮ್ ಅನ್ನೋ ಪದ ಎಲ್ಲರಿಗೂ ಗೊತ್ತು. ನಾಳೆ ಎಕ್ಸಾಮ್ ಇದೆ ಅಂತ ಹೇಳ್ತೀವಿ. ನೀವು ಎಕ್ಸಾಮ್ ಅಂತ ಯಾವತ್ತಾದ್ರೂ ನೋಡಿದೀರಾ?
ಇದು ಎಕ್ಸ್ ಇದೆ, ಇಲ್ಲಿ ಜಿ ಬರ್ತಾ ಇದೆ, ಝೆಡ್ ಬರ್ತಾ ಇದೆ. ಯಾವತ್ತಾದ್ರೂ ನೀವು ಅಬ್ಸರ್ವ್ ಮಾಡಿದೀರಾ? ಇಲ್ಲ, ರೈಟ್? ಅದು ಹಾಗೆ ನಾವು ನಮಗೆ ಬೇಡದೇ ಇರಬೇಕಾದ್ರೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಡೀಟೇಲ್ ಆಗಿ ಇಂಗ್ಲಿಷ್ ಪದಗಳು ಎಷ್ಟೋ ನಾವು ಮಿಸ್ಪ್ರೊನೌನ್ಸ್ ಮಾಡ್ತೀವಿ, ಉಚ್ಚಾರಣೆ ತಪ್ಪು ಮಾಡ್ತೀವಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀವಾ? ಇಲ್ಲ. ಹಾಗೇನೆ ಇಲ್ಲಿ ಗೊತ್ತಾಯ್ತಲ್ಲ. ಸೊ ಎರಡನೇ ಉಚ್ಚಾರಣೆ ನಾವು ಏನ್ ಬರುತ್ತೆ? ಜಿ ಬರುತ್ತೆ. ಓಕೆ, ಆಮೇಲೆ ಇದನ್ನೇ ನಾವು ಇನ್ನು ಮತ್ತೆ ಎಲ್ಲಿ ಹೇಳ್ಬೋದು? ಜಿ ಝೆಡ್ ಗ ಮತ್ತೆ ಝ ಸೇರಿಸ್ಕೊಂಡು ಮತ್ತೆ ಎಲ್ಲಿ ಹೇಳ್ಬೋದು ಅನ್ನೋದನ್ನು ನೋಡೋಣ. ಓಕೆ, ಫಸ್ಟ್ ನಾನೇನ್ ಹೇಳಿದೆ? ಕೆ ಎಸ್ ಕಾಮನ್ ಎಕ್ಸಾಮ್, ಸಾರಿ ಕಾಮನ್ ಆಗಿ ಸೌಂಡ್ ಮಾಡೋದು ಕೆ ಎಸ್. ಇನ್ನೊಂದು ಜಿ ಝೆಡ್. ಓಕೆ, ಝೆಡ್ ಎಕ್ಸ್. ಇದನ್ನೆಲ್ಲ ಹೇಳ್ತೀವಿ ನೋಡಿ. ಎಕ್ಸ್ ಆದ್ಮೇಲೆ ಇ ಎಕ್ಸ್ ಆದ್ಮೇಲೆ ಎಚ್ ಸೈಲೆಂಟ್ ಆಗಿದ್ದು ಅದರ ಮುಂದಿನ ಸ್ವರದ ಮೇಲೆ ಒತ್ತು ಬಿದ್ದಾಗ. ಓಕೆ, ಸೊ ಇದು ನಿಮ್ಗೆ ಕನ್ಫ್ಯೂಸಿಂಗ್ ಆಗುತ್ತೆ. ಬಟ್ ನೋಡಿ, ಇ ಎಕ್ಸ್ ಆದ್ಮೇಲೆ ಎಚ್, ಇ ಎಕ್ಸ್ ಆದ್ಮೇಲೆ ಎಚ್ ಸೈಲೆಂಟ್ ಆಗಿರುತ್ತೆ. ಹೆಚ್ಚಿನ ಅವಶ್ಯಕತೆ ಇಲ್ಲ ಅಲ್ಲಿ. ಓಕೆ, ಎಕ್ಸಾಸ್ಟ್. ಆವಾಗ್ಲೂ ಇದ್ರ ಮೇಲೆ ಒತ್ತು ಕೊಡ್ತೀವಿ ನಾವು. ಓಕೆ, ಸೊ ಇಲ್ಲಿ ನೋಡಿ, ಮುಂದಿನ ವವೆಲ್ ಮೇಲೆ ಒತ್ತು ಬೀಳುತ್ತದೆ. ಎಕ್ಸಾಸ್ಟ್. ಓಕೆ, ಅವಾಗ ನಾವು ಎಕ್ಸ್ ನ ನಾವು ಝೆಡ್, ಜಿ ಮತ್ತೆ ಝೆಡ್, ಗ ಝ ಹೇಳ್ತೀವಿ. ಎಕ್ಸಾಸ್ಟ್, ಎಕ್ಸಿಬಿಟ್, ಎಕ್ಸ್ಯೂಮ್, ಎಕ್ಸೇಲ್, ಎಕ್ಸಾಟ್, ಎಕ್ಸಾಸ್ಟಿವ್, ಎಕ್ಸಿಲರೇಟ್, ಎಕ್ಸಿಬಿಷನ್. ಎಕ್ಸಿಬಿಷನ್ ಅಂತ ಯಾರಾದ್ರೂ ಹೇಳಿದಿರಾ? ಎಕ್ಸಿಬಿಷನ್ ಅಂತಾನೆ ಹೇಳ್ತೀವಿ. ಎಕ್ಸಿಬಿಷನ್. ಓಕೆ, ರೈಟ್? ಅರ್ಥ ಆಯ್ತಲ್ಲ? ಸರಿ, ಇದ್ರದ್ದು ಸೆಂಟೆನ್ಸ್ ಇದೆ ನೋಡಿ. ಎಕ್ಸಾಸ್ಟರ್ಸ್, ಎಕ್ಸಿಕ್ಯೂಟಿವ್ಸ್, ಎಕ್ಸಿಬಿಟ್, ಎಕ್ಸೂಬೆಂಟ್ ಎಲ್ಲ ಅದರಲ್ಲಿ ನಿಮಗೆ ಅದೇ ಇರುತ್ತೆ. ಆ ಸೆಂಟೆನ್ಸ್ ಟಂಗ್ ಟ್ವಿಸ್ಟಿಂಗ್ ಪ್ರಾಕ್ಟೀಸ್ಗೆ. ಓಕೆ, ರೈಟ್. ನೆಕ್ಸ್ಟ್ ಎಕ್ಸ್ ಸೌಂಡ್ ನೋಡಿ. ನೆಕ್ಸ್ಟ್ ಬಂದು ನಿಮಗೆ ಎಕ್ಸ್ ಅನ್ನೋ ಸೌಂಡಿಗೆ ಎಕ್ಸ್ ಅಕ್ಷರ ಇನ್ನು ಬೇರೆ ಸೌಂಡ್ ಯಾವುದು? ಮೂರನೇ ಸೌಂಡ್. ಎಕ್ಸ್ ಅಕ್ಷರಕ್ಕೆ ಮೂರನೇ ಸೌಂಡ್ ಯಾವುದು ಅಂತ ಹೇಳಿದ್ರೆ ಝೆಡ್. ಎಕ್ಸ್ ನ ನಾವು ಝೆಡ್ ಅಂತ ಯೂಸ್ ಮಾಡ್ತೀವಿ. ಎಲ್ಲಿ ನೋಡಿ, ಶಬ್ದದ ಶುರುವಿನಲ್ಲಿ ಬಂದ್ರೆ, ಶಬ್ದದ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ತಲೆ ಕೆಡಿಸ್ಕೋಬೇಡಿ, ಇದರಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ ಇರೋದು. ಜೆರಾಕ್ಸ್ ಅಂತ ಇನ್ನೊಂದು ಯೂಸ್ ಮಾಡಬಹುದು. ಓಕೆ, ನೋಡಿ, ಝೈಲೋಫೋನ್, ಝೆನನ್, ಇವೆರಡು ಇಲ್ಲ. ಓಕೆ, ಸೊ ಇದು ಝೆನನ್ ಅಂತ ಹೇಳ್ಬೋದು. ಇನ್ನೊಂದು ಪದ ಕಾಮನ್ ಆಗಿ ಗೊತ್ತಿರೋದು, ಎಲ್ರಿಗೂ ಗೊತ್ತಿರೋ ಪದ ಜೆರಾಕ್ಸ್ ಅಲ್ವಾ? ಜೆರಾಕ್ಸ್. ಅದನ್ನ ನಾವು ಝೆಡ್ ಉಚ್ಚಾರಣೆ ಝೆಡ್ ಅಂತ ಹೇಳ್ಬೇಕು. ಬರಿಬೇಕಾದ್ರೆ ಎಕ್ಸ್ ಅಂತಾನೆ ಬರಬೇಕು. ಪದದ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಅಂತ ಹೇಳ್ತಾ ಇದೀನಿ, ಅದ್ರಲ್ಲಿ ತಲೆ ಕೆಡಿಸ್ಕೋಬೇಡಿ, ಜಾಸ್ತಿ ವರ್ಡ್ಸ್ ಇಲ್ಲ ಇದರಲ್ಲಿ. ಬರೋದು ಕಾಮನ್ ಆಗಿ ಝೈಲೋಫೋನ್, ಝೆನಾ, ಆಮೇಲೆ ಝೆನನ್ ಅಂತ ಬರ್ಬೋದು. ಝೆನಿತ್ ಬರೋದಿಲ್ಲ, ಇದು ಝೆಡ್ ಬರುತ್ತೆ. ಝೆನನ್ ಅಂತ ಬರ್ಬೋದು. ಆಮೇಲೆ ಉಳಿದಿರೋದು ಜೆರಾಕ್ಸ್. ಸೊ ಶಬ್ದದ ಶುರುವಿನಲ್ಲಿ ಬಂದ್ರೆ ನಾವೇನ್ ಹೇಳ್ಬೇಕು? ಅದನ್ನ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಓಕೆ, ಇನ್ನು ನೆಕ್ಸ್ಟ್ ಎರಡು ಸೌಂಡ್ ಇದೆ, ಅದು ಯಾವ್ದು ಅಂತ ಆಮೇಲೆ ನೋಡೋಣ. ಈಗ ನಾವು ಎಕ್ಸ್ ಅನ್ನೋ ಅಕ್ಷರ ಸೌಂಡ್ ಎಲ್ಲೆಲ್ಲಿ ಚೇಂಜ್ ಮಾಡುತ್ತೆ. ಎಕ್ಸ್ ಅನ್ನೋ ಅಕ್ಷರಕ್ಕೆ ಒಂದೇ ಸೌಂಡ್ ಇರೋದಿಲ್ಲ. ವಾಯ್ಸ್ ಕೇಳಿಸ್ತಿದೆಯಲ್ಲ? ಮ್ಯೂಟ್ ಮಾಡಿರ್ಲಿಲ್ಲ. ಸೊ ಎಕ್ಸ್ ಅನ್ನೋ ಅಕ್ಷರಕ್ಕೆ ಒಂದಕ್ಕಿಂತ ಜಾಸ್ತಿ ಸೌಂಡ್ ಇದೆ. ಈಗ ಆಲ್ರೆಡಿ ನಾವು ಎಷ್ಟು ಸೌಂಡ್ ನೋಡಿದ್ವಿ? ಎರಡು ಸೌಂಡ್ ನೋಡಿದ್ವಿ, ರೈಟ್? ಒಂದು ಕೆ ಎಸ್ ಅಂದ್ರೆ ಕ್ಸ್ ಅಂತ ಹೇಳೋದು, ಇನ್ನೊಂದು ಗ್ಸ್ ಅಂತ ಹೇಳೋದು. ಓಕೆ, ರೈಟ್. ಈಗ ಮೂರ್ ಸೌಂಡ್ ನೋಡಿದ್ವಲ್ಲ? ಝೆಡ್ ಮೂರ್ ಸೌಂಡ್ ನೋಡಿದ್ವಿ. ಈಗ ನಾಲ್ಕನೇ ಸೌಂಡು
4 ಸೌಂಡ್ ನೋಡಿ, ಇದನ್ನ ಅಂತ ಹೇಳ್ತೀವಿ. ಅದು ಎಲ್ಲೆಲ್ಲಿ ಬರುತ್ತೆ ನೋಡಿ, ಕಾಮನ್ ಆಗಿ ಅದನ್ನ ಎಲ್ಲೆಲ್ಲಿ ಬರುತ್ತೆ ನೋಡಿ. ಎಕ್ಸ್ ಆದ್ಮೇಲೆ ಯು ಅಥವಾ ಐ ಅಕ್ಷರಗಳು ಬಂದ್ರೆ ಈ ತರ ಆಗೋದು ಸಾಮಾನ್ಯ. ಯಾವ್ದು ಎಕ್ಸ್ ಆದ್ಮೇಲೆ ಯು ಮತ್ತೆ ಐ ಅಕ್ಷರಗಳು ಬಂದ್ರೆ ಏನಾಗುತ್ತೆ, ಕ್ಷ ಕ್ಷ ಅಂತ ಸೌಂಡ್ ಬರುತ್ತೆ. ಅಂದ್ರೆ ಕ್ಷ ನಾವ್ ಹೇಳ್ತೀವಲ್ಲ, ಕ್ಷ ಕ್ಷಮೆ, ಅಪೇಕ್ಷೆ, ಕ್ಷುದ್ರ, ಈ ಕ್ಷ ಇದೆಯಲ್ವಾ ಇದು. ಓಕೆ ರೈಟ್, ಎಲ್ಲೆಲ್ಲಿ ಅಂತ ನೋಡಿ. ಆಂಕ್ಷಸ್, ಇದೇ ವಿಚಿತ್ರ ಅನ್ಸೋದು. ಓಕೆ, ಎಲ್ಲಿದೆ ನೋಡಿ, ಆಂಗ್ಸೈಟಿ. ಇಲ್ಲಿ ನಾವು ಏನ್ ಮಾಡ್ತೀವಿ, ಇದನ್ನ ಝೆಡ್ ನ ಜಿ ಝೆಡ್ ಅಂತ ಹೇಳ್ತೀವಿ. ಆಂಗ್ಸೈಟಿ ಅದೇ ಪದ. ಸೊ ಇದು ಪದ, ಇದು ಮೈನ್ ಪದ, ಇದ್ರದ್ದು ಆಬ್ಜೆಕ್ಟಿವ್ ತರ ಅನ್ಸುತ್ತದು. ಓಕೆ, ಸೊ ಇದು ನಾವು ಇದು ಆಬ್ಜೆಕ್ಟಿವ್. ಆಂಕ್ಷಸ್. ಸೊ ಇಲ್ಲಿ ನಾವು ಈ ಎಕ್ಸ್ ನ ಏನ್ ಹೇಳ್ತೀವಿ ಗೊತ್ತಾ, ಎಕ್ಸ್ ಉಚ್ಚಾರಣೆ ಕ್ಷ ಅಂತ ಬರಬೇಕು. ಅರ್ಥ ಆಯ್ತಾ? ಇದು ವಿಚಿತ್ರ ಅಂತ ಅನ್ಸುತ್ತೆ. ಎಕ್ಸ್ ಉಚ್ಚಾರಣೆ, ಈಗ ಇದು ಈ ಪದದ ಉಚ್ಚಾರಣೆ ನಾನು ಬರಿಬೇಕಾದ್ರೆ ಹೆಂಗ್ ಬರಿತೀನಿ, ಆಂಕ್ಷಸ್ ಅಲ್ಲ, ಆಂಕ್ಷಸ್. ಓಕೆ, ಸೊ ಇಲ್ಲಿ ಎಕ್ಸ್ ಸೌಂಡ್ ಏನಾಯ್ತು, ಕ ಮತ್ತೆ ಶ ಎರಡು ಮಿಕ್ಸ್ ಮಾಡಿ ಹೇಳ್ಬೇಕು, ಆಂಕ್ಷಸ್. ಇಲ್ಲಿ ನಾನು ನಿಮಗೆ ಇಂಗ್ಲಿಷ್ ಅಲ್ಲಿ ಎಸ್ ಎಚ್ ಬಂದಾಗ ನಾನು ಶ ಅಂತ ಹೇಳ್ಬೇಕು ಅಂತ ಹೇಳಿದ್ದೆ ಅಲ್ವಾ, ಅಥವಾ ಇದು ಶ, ಎಸ್ ಎಚ್ ಬಂದಾಗ ಹೇಳ್ಬೇಕು ಅಂತ ಹೇಳಿದ್ದೆ. ಬಟ್ ಇಲ್ಲಿ ಎಸ್ ಎಚ್ ಇಲ್ವೇ, ಎಸ್ ಎಚ್ ಎಲ್ಲೂ ಸಿಗಲ್ಲ ನಿಮಗೆ ಇಲ್ಲಿ. ಆಂಕ್ಷಸ್ ಅಥವಾ ಟಿ ಐ ಬಂದ್ರೆ ಅಥವಾ ಸಿ ಐ ಬಂದ್ರೆ ಶ ಅಂತ ಹೇಳ್ಬೇಕು ಅಂತ ಹೇಳಿದ್ದೆ, ರೈಟ್. ಆದ್ರೆ ಇಲ್ಲಿ ಎಕ್ಸ್ ಇದೆ, ಆದ್ರೂ ನಾವು ಅದನ್ನ ಏನಂತ ಹೇಳ್ತೀವಿ, ಶ ಅಂತ ಹೇಳ್ತೀವಿ, ಆಂಕ್ಷಸ್. ಆಮೇಲೆ ಇದು ಅಷ್ಟೇ ನೋಡಿ, ಕಾಂಪ್ಲೆಕ್ಷನ್. ಎಕ್ಸ್ ಐ ಓ ನಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ, ಇಲ್ಲಿ ಕ್ಷನ್, ಕಾಂಪ್ಲೆಕ್ಷನ್. ಸೊ ನಿಮಗೆ ನೋಡಿ, ಟಿ ಐ ಓ ಎನ್ ಬಂದ್ರು ಶನ್ ಅಂತ ಆಗುತ್ತಲ್ವಾ, ಟಿ ಐ ಓ ಎನ್ ಬಂದ್ರು ನಾವು ಶನ್ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಕೆ ಫಸ್ಟ್ ಬರ್ಬೇಕು, ಇಲ್ಲಿ ಕ್ಷನ್, ಇಲ್ಲಿ ಕ್ಷನ್ ಅಂತ ಆಗುತ್ತೆ. ಕ್ಷನ್, ಈ ಶನ್ ಬೇರೆ, ಈ ಕ್ಷನ್ ಬೇರೆ, ಕಾಂಪ್ಲೆಕ್ಷನ್. ಓಕೆ, ನೆಕ್ಸ್ಟ್ ಸೆಕ್ಷುವಲ್. ಸೊ ಇಲ್ಲಿ ಏನ್ ಬರುತ್ತೆ ಅಂದ್ರೆ, ಇದು ಸೆಕ್ ಅಂತ ಹೇಳಿ ಸೆಕ್ಷುವಲ್. ಓಕೆ, ಅಲ್ಲಿ ಅಂತ ಬರುತ್ತೆ, ಕ ಮತ್ತೆ ಶ ಒಟ್ಟಿಗೆ ಹೇಳ್ಬೇಕು, ಸೆಕ್ಷುವಲ್. ನೆಕ್ಸ್ಟ್ ಟ್ರಾನ್ಸ್ಫಿಕ್ಷನ್. ಸೊ ನಾನು ಹೇಳಿದಲ್ಲ, ಇದು ಎಕ್ಸ್ ಐ ಓ ನಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ, ಟ್ರಾನ್ಸ್ಫಿಕ್ಷನ್. ಆಮೇಲೆ ನಾಕ್ಷಸ್, ಅಬ್ನಾಕ್ಷಸ್. ಕ್ರೂಸಿಫಿಕ್ಷನ್. ಆಮೇಲೆ ನೋಡಿ, ಫ್ಲೆಕ್ಷರ್, asexual, bisexual. ಈ ತರ ಬಂದಾಗ ಅದನ್ನ ನಾವು ಎಕ್ಸ್ ಸೌಂಡ್ ಸು ಅಂತ ಹೇಳಕ್ಕಾಗಲ್ಲ, ಫ್ಲೆಕ್ಸರ್ ಅಂತ ಹೇಳಕ್ಕಾಗಲ್ಲ, asexual ಅಂತ ಹೇಳಕ್ಕಾಗಲ್ಲ, ಸೆಕ್ಷುವಲ್, ಫ್ಲೆಕ್ಷರ್, ಕ್ರೂಸಿಫಿಕ್ಷನ್ ಅಂತಾನೆ ಹೇಳ್ಬೇಕು. ಓಕೆ, ಅರ್ಥ ಆಯ್ತಲ್ಲ? ಸೊ ಇದರಲ್ಲಿ ಅದೇ ತರದ್ದು ಸೆಂಟೆನ್ಸ್ ಬಂದಿರೋ, ಹಿಸ್ ಆಂಕ್ಷಿಯಸ್ ಸೆಕ್ಷುವಲ್ ಕಂಪ್ಲೆಕ್ಷನ್ ವಾಸ್ ಎ ಲಕ್ಸುರಿ. ಓಕೆ, ಸೊ ಸೆಂಟೆನ್ಸ್ ಪ್ರಾಕ್ಟೀಸ್ಗೋಸ್ಕರ ನಾಲಿಗೆ ತಿರುಗಲಿಕ್ಕೆ, ಅದಕ್ಕೆ ಟಂಗ್ ಟ್ವಿಸ್ಟರ್. ನೆಕ್ಸ್ಟ್ ಇನ್ನೊಂದು ನೋಡಿ, ಫಿಫ್ತ್ ಸೌಂಡ್ ಬಂದ ನಿಮಗೆ ಜಿ ಪ್ಲಸ್ ಝೆಡ್ ಎಚ್ ಅಂತ ಬರುತ್ತೆ. ಝೆಡ್ ಎಚ್ ಬರೋದು ಎಲ್ಲಿ ಅಂತ ಹೇಳಿದ್ರೆ ಅಂತ ಸೌಂಡ್ ಬರುತ್ತೆ. ಬಟ್ ಇದು ಜಾಸ್ತಿ ಯೂಸ್ ಆಗೋದಿಲ್ಲ. ಇದು ನಿಮಗೆ ಎರಡು ವರ್ಡ್ ಅಲ್ಲಿ
ಎರಡು ಅಕ್ಷರ ಇದೆ, ಆ ಎರಡು ಅಕ್ಷರದಲ್ಲಿ ಮಾತ್ರ ಇದನ್ನು ಯೂಸ್ ಮಾಡ್ತಾರೆ. ಅದನ್ನ ಲಕ್ಷುರಿ ಅಂತಾನು ಹೇಳ್ಬೋದು ಅಥವಾ ಲಕ್ಸುರಿ ಅಂತಾನು ಹೇಳ್ಬೋದು. ಓಕೆ, ಸೊ ಎರಡು ತರ ಉಚ್ಚಾರಣೆ ಇದೆ. ನೀವು ಲಕ್ಸುರಿ ಅಂತನಾದ್ರೂ ಹೇಳ್ಬೋದು, ಲಕ್ಷುರಿ ಅಂತನಾದ್ರೂ ಹೇಳ್ಬೋದು. 5ನೇ ಪಾಯಿಂಟ್ ಬಿಟ್ಬಿಡಿ, 5ನೇ ಪಾಯಿಂಟ್ ತಲೆ ಕೆಡಿಸ್ಕೋಬೇಡಿ, ನಾನು ಆಗ್ಲೇ ಹೇಳಿದೆ ನಿಮಗೆ. ಸೊ ಒಂದು ಪದ ಇದೆ ಲಕ್ಸುರಿ ಅಥವಾ ಲಕ್ಷುರಿ, ಎರಡು ತರನು ಓದ್ಬೋದು. ಯಾವ ಪದ? ಇದನ್ನ ಲಕ್ಷುರಿ, ಕ ತಗೊಳ್ಳಿ, ಲಕ್ಷುರಿ ಅಥವಾ ಇದನ್ನ ಈ ತರ ಓದ್ರಿ. ಲಕ್ಷುರಿ ಅಥವಾ ಲಕ್ಸುರಿ. ಸೊ ಈ ಸೌಂಡ್ ಕನ್ನಡದಲ್ಲಿ ಇಲ್ಲ, ಇಂಗ್ಲಿಷ್ ಅಲ್ಲಿ ಮಾತ್ರ ಇರೋದು. ಹಾಗಾಗಿ ಅದು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಅಂದ್ರೆ ಅದು ಯಾವ್ದು ಬರುತ್ತೆ ಅಂದ್ರೆ ನಿಮಗೆ ಮೆಜರ್, ಪ್ಲೆಜರ್ ಇದೆಲ್ಲ ಬರುತ್ತಲ್ಲ, ಮೆಜರ್, ಪ್ಲೆಜರ್ ಎಲ್ಲ ಬರುತ್ತಲ್ಲ, ಆ ಸೌಂಡ್. ಜ, ವಿಷನ್, ಡಿವಿಷನ್, ಜ. ನಾನು ಫೋನೋಗ್ರಾಮ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಅನ್ಸುತ್ತಲ್ಲ. ಓಕೆ, ಅದೇ ತರ ಇದು ಲಕ್ಸುರಿಯಸ್ ಅಂತ ಹೇಳ್ಬೋದು ಅಥವಾ ಲಕ್ಷುರಿಯಸ್ ಅಂತಾನು ಹೇಳ್ಬೋದು. ಎರಡು ತರನು ಹೇಳ್ಬೋದು. ಓಕೆ, 5 ಸೌಂಡ್ ಇದೆ, ಬಟ್ ಇದನ್ನ ಆಪ್ಷನಲ್, ಇದು ಹೇಳ್ಬೋದು ಬಿಡ್ಬೋದು. ಅರ್ಥ ಆಯ್ತಲ್ಲ? ಈಗ ಎಲ್ರಿಗೂ ಒಂದು ಐಡಿಯಾ ಬಂತಲ್ಲ. ಎಕ್ಸ್ ಇದು ನಿಮಗೆ ಎಲ್ಲೆಲ್ಲಿ ಬಂದಾಗ, ಈಗ ನಾನು ನಿಮಗೆ ಹೇಳ್ತೀನಿ ಎಕ್ಸಿಗೆ 5 ಸೌಂಡ್ಸ್ ಇದೆ ಅಂತ ಹೇಳ್ತೀನಿ. 5 ಸೌಂಡ್ಸ್ ಹೇಳ್ಬಿಟ್ಟು ನಾನು ವರ್ಡ್ಸ್ ಕೊಡ್ತಾ ಹೋಗ್ತೀನಿ. ಈ ತರ ವರ್ಡ್ಸ್, ಇದನ್ನ ಹಿಂಗೆ ಹೇಳ್ಬೇಕು, ಇದನ್ನ ಹಿಂಗೆ ಹೇಳ್ಬೇಕು. ನಾವಾಗ ನೀವು ಒಂದು ಪ್ರಶ್ನೆ ಕೇಳ್ತೀರಾ, ಸರ್ ಎಲ್ಲಿ ನಮಗೆ ಎಕ್ಸಿಗೆ ಸೌಂಡ್ ಕ್ಷ ಅಂತ ಹೇಳ್ಬೇಕು, ಎಕ್ಸಿಗೆ ಗ್ಜ ಅಂತ ಹೇಳ್ಬೇಕು, ಎಕ್ಸಿಗೆ ಕ್ಷ ಅಂತ ಹೇಳ್ಬೇಕು, ಎಲ್ಲಿ ಗೊತ್ತಾಗುತ್ತೆ, ಹೇಗೆ ಗೊತ್ತಾಗುತ್ತೆ ಅನ್ನೋ ಪ್ರಶ್ನೆಗೆ ಇದು ಉತ್ತರ. ಇಲ್ಲಿ ಈ ತರ ಪರಿಸ್ಥಿತಿಯಲ್ಲಿ, ಈ ತರ ಸ್ಥಳದಲ್ಲಿ, ಈ ತರ ಸಿಚುವೇಶನ್ಸ್ ಅಲ್ಲಿ ನೀವು ಇದನ್ನ ಈ ಸೌಂಡ್ಸ್ ಹೇಳ್ಬೇಕು. ಅದೆಲ್ಲದನ್ನು ನೆನಪಲ್ಲಿ ಇಟ್ಕೊಳಕ್ಕಾಗತ್ತಾ? ಇಲ್ಲ. ಈ ಪದಗಳನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ನಾನು ಏನ್ ಪದಗಳು ಕೊಟ್ಟಿದ್ದೀನಿ ನಿಮಗೆ, ಈ ವರ್ಡ್ಸ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಅವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಆಮೇಲೆ ಅದ್ರ ಜೊತೆಗೆ ಈ ಸೆಂಟೆನ್ಸ್ ಇದೆ, ಈ ಸೆಂಟೆನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು. ಈ ಸೆಂಟೆನ್ಸ್ ಎಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ನಿಮ್ಮ ಕೈಲಿ ಹೇಳಿಸ್ತೀನಿ. ಬಟ್ ವರ್ಡ್ಸ್ ನೆನ್ಪಿಟ್ಕೊಳ್ಳಿ. ವರ್ಡ್ಸ್ ಈ ತರ ಬಂದಾಗ ಸಪರೇಟ್ ಆಗಿ ಮಾರ್ಕ್ ಮಾಡಿಟ್ಕೊಳ್ಳಿ, ಇದನ್ನ ಹಿಂಗೆ ಕ್ಷಸ್ ಅಂತ ಹೇಳ್ಬೇಕು ಅಂತ. ಆಮೇಲೆ ಝೆಡ್ ಅಂತ ಬಂದಾಗ ಇದನ್ನ ಸಪರೇಟ್ ಆಗಿ ಮಾರ್ಕ್ ಮಾಡಿಟ್ಕೋಬೇಕು. ಓಕೆ, ಆಮೇಲೆ ಕನ್ನಡದಲ್ಲಿ ಆ ರೂಲ್ಸ್ ಅನ್ನ ಬರೆದಿಟ್ಕೊಳ್ಳಿ. ಕನ್ನಡದಲ್ಲಿ ಅದಕ್ಕೆ ನಾನು ನಿಮಗೆ ಕೊಟ್ಟಿದ್ದೀನಿ, ಈ ತರ ಕನ್ನಡದಲ್ಲಿ ರೂಲ್ಸ್ ಬರೆದಿಟ್ಕೊಳ್ಳಿ, ಅವಾಗ ನಿಮಗೊಂದು ಐಡಿಯಾ ಬರುತ್ತೆ. ಓಕೆನಾ? ಈಗ ಒಂದೊಂದೇ ರೂಲ್ಸ್ ಬರ್ಕೊಳ್ಳಿ, ಜಸ್ಟ್ ಅದನ್ನ ಬರ್ಕೊಂಡು ಒಂದು 2 ಎಕ್ಸಾಂಪಲ್ಸ್ ಬರೀರಿ. ಉದಾಹರಣೆಗೆ ಈ ತರ ಫಸ್ಟ್ ಇಂದ ತೋರಿಸ್ತೀನಿ. ಸೊ ಏನ್ ಬರ್ಕೊಳ್ಳಿ, ಇಂಗ್ಲಿಷ್ ಅಲ್ಲಿ ಈ ಲೈನ್ ಬರ್ಕೊಳ್ಳಿ, ದ KS ಸೌಂಡ್, ದ K ಪ್ಲಸ್ S ಸೌಂಡ್. ಆಮೇಲೆ ಇದನ್ನ ಬರ್ಕೊಳ್ಳಿ. ಇದ್ಯಾವ್ದು ಬರ್ಕೋಬೇಡಿ. ಫಸ್ಟ್ ಒಂದು ಪಾಯಿಂಟ್ ಇಲ್ಲಿಂದ ಇಲ್ಲಿ ತನಕ ಬರ್ಕೊಂಡು ಶಬ್ದದ ಕೊನೆಯಲ್ಲಿ ಬಂದ್ರೆ ಏನಂತ ಹೇಳ್ಬೇಕು, KS ಸೌಂಡ್ ಏನಿದೆ ಕ್ಸ್, ಅದು ಕನ್ನಡದಲ್ಲಿ ಬೇಕಾದ್ರೆ ಕ್ಸ್ ಅಂತ ಬರ್ಕೊಳ್ಳಿ. ಓಕೆ, ಇಲ್ಲಾಂದ್ರೆ ಕನ್ನಡದಲ್ಲೇ ಬರ್ಕೊಳ್ಳಿ ಡೈರೆಕ್ಟ್, ಇಂಗ್ಲಿಷ್ ಅಲ್ಲಿ ಏನ್ ಬೇಕಾಗಲ್ಲ. ಶಬ್ದದ ಕೊನೆಯಲ್ಲಿ ಬಂದ್ರೆ ಬಾಕ್ಸ್ ಅಲ್ಲ ಎಕ್ಸ್ ನ ಕ್ಸ್ ಅಂತ ಹೇಳ್ಬೇಕು.